ಮಂಗಳೂರು ಹೊರವಲಯದಲ್ಲಿರುವ ಒಂದು ಚಿಕ್ಕ ದ್ವೀಪ ಉಳಿಯಪಾವರು. ಈ ದ್ವೀಪ ಈಗ ಮರಳು ಮಾಫಿಯಾದ ಹೊಡೆತಕ್ಕೆ ಸಿಲುಕಿದೆ. ಇಡೀ ಇಲ್ಲಿರುವ ಜನರು ಆತಂಕಗೊಂಡಿದ್ದಾರೆ. ಈ ದ್ವೀಪವೇ ಕಾಣೆಯಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ವರ್ಷದಿಂದ ಮರಳು ಮಾಫಿಯಾ ಈ ದ್ವೀಪವನ್ನೇ ನುಂಗ್ತಾ ಇದೆ. ಇಲ್ಲಿಯ ಜನರು ತುಂಬಾ ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ 54ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಈಗ ಕೇವಲ 35 ಕುಟುಂಬಗಳು ಉಳ್ಕೊಂಡಿದ್ದಾವೆ. ಈ 35 ಕುಟುಂಬಗಳು ಕೂಡ ತಮ್ಮ ನೆಲೆಯನ್ನ ಕಳ್ಕೊಳ್ಳುವಂತಹ ಒಂದು ಆತಂಕದಲ್ಲಿದ್ದಾರೆ. ನಾನೀಗ ಅಲ್ಲಿಯ ನಿವಾಸಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ಒಂದು ದ್ವೀಪ ಇಲ್ಲಿರುವಂತ ಜನರು ಎಷ್ಟು ವರ್ಷದಿಂದ ಇಲ್ಲಿದ್ರೆ? ಸರ್, ನಾನು ಜನಿಸಿದ್ದು, ನನ್ನ ಹುಟ್ಟಿ ಬೆಳೆದು ಇದೇ ಊರಲ್ಲಿ. ನಮ್ಮ ತಂದೆ ತಾಯಿಯರು ಇದ್ದದ್ದು ಇದೇ ಊರಲ್ಲಿ. ಅದಕ್ಕಿಂತ ಮುಂಚೆ ನನಗೀಗ 70 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಸಾಧಾರಣ ವರ್ಷದಿಂದ ಈ ಬ್ರಿಟಿಷ್ ಕಾಲ ಅಂತ ಹೇಳ್ತಾರೆ, ಆ ಹೊತ್ತಿನಲ್ಲಿ ಈ ಊರಿದ್ದದು. ಆ ಹೊತ್ತಿನಲ್ಲಿ ಇಷ್ಟು ಅಗಲ ನದಿ ಇರಲಿಲ್ಲ. ಯಾಕೆಂದರೆ ಆ ಹೊತ್ತಿನಲ್ಲಿ ನಾವು ಮರಳು ತುಂಬ ಇತ್ತು, ಈ ಕಡೆ ಎಲ್ಲ. ಅಲ್ಲಿ ನಾವು ಶಾಲೆ ಹೋಗುವ, ನಮ್ಮ ಶಾಲೆ ಇಲ್ಲಿ ಅಡ್ಡಾರ್ ಕರ್ಮಾರ ಅಂತ ಹೇಳಿ ಗೌರ್ಮೆಂಟ್ ಶಾಲೆ ಇತ್ತು. ಅಲ್ಲಿ ಶಾಲೆ ಹೋಗುವ ನಮಗೆ ಈಗ ಅದರಲ್ಲಿ ದೋಣಿ ಅಗತ್ಯ ಇರಲಿಲ್ಲ. ಯಾಕೆಂದರೆ ನೀರು ಕಮ್ಮಿ ಆಗುವ ಸಮಯದಲ್ಲಿ ನಾವು ಈ ಖಾಲಿ 1 ಫೀಟ್ ನೀರಿತ್ತು, ಆ ದಡ ದಾಟಿ ಹೋಗಿದ್ದೇವೆ. ಚಡ್ಡಿ ಗಿಡ್ಡೆಲ್ಲ ತೆಗಿಲಿಕ್ಕಿಲ್ಲ, ಯಾವುದಿಲ್ಲ, ನೀರೇ ಇರಲಿಲ್ಲ. ಸ್ವಲ್ಪ ನೀರು ಏರುವಾಗ ಏರ್ತಾ ಬರುವಾಗ ಸ್ವಲ್ಪ ನೀರು ಜಾಸ್ತಿ ಆಗ್ತಾ ಉಂಟು. ಆ ಕಾರಣದಿಂದ ಇಲ್ಲಿ ತುಂಬ ಮನೆಗಳು 55 ಕುಟುಂಬಗಳಿದ್ದವು. ಈಗ ನಮಗೆ ಈಗ ಸಾಧಾರಣ ಒಂದು 3 ಕಿಲೋಮೀಟರ್ ಉದ್ದ ಒಂದು 80 ಎಕರೆ ಜಮೀನಿತ್ತು ಇಲ್ಲಿ. ಆ ಹೊತ್ತಿನಲ್ಲಿ ಇತ್ತು, ಈಗ ಸಹ ಉಂಟು. ಈಗ 2-3 ವರ್ಷದಿಂದ ಇದು ನದಿಯ ಕೊರತೆಯಿಂದ ಮರಳು ತೆಗೆದು ಈಗ ಸಾಧಾರಣ 80 ಎಕರೆಯಲ್ಲಿ ಒಂದು 35 ಎಕರೆ 30-40 ಎಕರೆ ಇರಬಹುದು. ನಂತರ ಇಲ್ಲಿ ನಮ್ಮ ಇಲ್ಲಿ 50 ಕುಟುಂಬ ಈಗ ಎಲ್ಲರೂ ಕಷ್ಟದ ಇಲ್ಲಿ ಅಭಾವದ ನೋಡಿ ಈ 2-3 ಡೆಡ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ಡೆಡ್ ಆಗಿದ ಉಂಟು. ಅಲ್ಲ, ಈಗ ಈ ಒಂದು ಮರಳು ಮಾಫಿಯಾದಿಂದ ಎಷ್ಟು ವರ್ಷದಿಂದ ಇದು ಅಂದ್ರೆ ಬೆಳಿಗ್ಗೆ ನಡೆಸ್ತಾರ, ರಾತ್ರಿ ನಡೆಸ್ತಾರೆ? ಮುಂಚೆ ಹಗಲು ತೆಗಿತಿದ್ರು. ಮುಂಚೆ ಒಂದು 10 ವರ್ಷ ಮುಂಚೆ ಹಗಲು ತೆಗಿತಿದ್ದರು. ಈಗ ಅಂದ್ರೆ ನಿಷೇಧ DC ಇಬ್ರಾಹಿಂ ಅವರು ಬಂದು ಈಗ ನಿಷೇಧ ಆಗಿದ್ದಿತ್ತು. ಆ ಹೊತ್ತಿನ ಸ್ವಲ್ಪ ಒಂದು 2-3 ವರ್ಷ ಇಲ್ಲಿ ತಡೆ ಆಯಿತು. ನಂತರ ಈಗ ಪುನಃ ಸ್ಟಾರ್ಟ್ ಆಗಿದೆ. ಈಗ ಪರ್ಮಿಷನ್ ಇಲ್ಲದೆ ರಾತ್ರಿ ಇಡೀ ಬೆಳಿಗ್ಗೆ ರಾತ್ರಿ ಸಾಯಂಕಾಲ ರಾತ್ರಿ 6 ಗಂಟೆ ಶುರು ಮಾಡಿದರೆ ಬೆಳಿಗ್ಗೆ 6 ಗಂಟೆ ತನಕ ಮರಳು ತೆಗಿತಾ ಇದ್ದಾರೆ. ಈಗ ನಮಗೀಗ ಭಯ ಭೀತಿ ಆದರೆ ಇದು ನೋಡಿ, ಇಲ್ಲಿ ಮುಂದೆ ಹೋಗುವಾಗ ಇಲ್ಲೇ ಮುಂದೆ ಒಂದು ಸಾಧಾರಣ ಅದೊಂದು ನಮಗೆ ತಡೆಗೋಡೆ ಆಗಿತ್ತು. ಮರಳು ಹಂತಿ ಫುಲ್ ಎಲ್ಲ ಬಂದು ತಡೆಗೋಡೆ ಆಗಿತ್ತು. ಅದೀಗ ಎಲ್ಲರೂ ರಾತ್ರಿ ಬಂದು ಒಂದು 50 ದೋಣಿಗಳು ಬಂದು ರಾತ್ರಿ ಇಡೀ ಕೆಲಸ ಮಾಡಿ ಹೋಗ್ತಾರೆ. ಒಂದು ದೋಣಿಯಲ್ಲಿ 10-16 ಜನರಿದ್ದಾರೆ. ನಾವು 2-3 ಸಾರಿ ಓದಿ ಅವರನ್ನು ಬೆನ್ನೆತ್ತಿದೆವು. ಅವರೇ ನಮಗೆ ಮುಂದೆ ಬಂದು ಅವ್ರು ನಿಲ್ತಾರೆ, ಏನು ಮಾಡ್ತೀಯ ಅಂತ. ಹಾಗೆ ನಮಗೆ ಭಯ ಭೀತರಾಗಿದ್ದೆ. ಈಗ ನಾವು ಬರೆದಿದ್ದೇವೆ. ಈಗ ಈ ಭಾಗದಲ್ಲಿ ಅಕ್ರಮ ಮರುಗಾಳಿಕೆ ನಡೀತಾ ಇದೆ ಅಂತ ಹೇಳ್ಕೊಂಡು ಇಲ್ಲಿಯ ಶಾಸಕರು UT ಖಾದರಿಗೆ ಗೊತ್ತಿಲ್ವಾ? ಅವರಿಗೆ ಗೊತ್ತಿರಬಹುದು. ಅವರಿಗೆ ಮುಂಚೆ ನಾವು ತಿಳಿಸಿದ್ದೇವೆ. ಇದು ಒಂದು ಈ ಸಾರಿ ಎಲೆಕ್ಷನ್ ಬರುವಾಗ ಅವರು ಬಂದಿದ್ರು ಇಲ್ಲಿ. ಅವತ್ರ ನೋಡಿ ಅವರು ಹೇಳಿದ್ದಾರೆ, ನಿಮಗೆ ನಾವು ವ್ಯವಸ್ಥೆ ಮಾಡ್ತೇನೆ ಹೇಳ್ತಾರೆ. ಇಷ್ಟ ಅವರಿಗೆ ಯಾವುದು ಉತ್ತರ ನಮಗೆ ಕೊಡಲಿಲ್ಲ. ಈಗ ಎಲ್ಲಿದ್ದಾರಂತೆ ಮೊನ್ನೆ ಫೋನ್ ಮಾಡುವ ಫೋನ್ ಎತ್ತಿರಲಿಲ್ಲ ಅವರು, ಯಾಕೆಂತ ಗೊತ್ತಿಲ್ಲ. ಈಗ ಈ ಮರಳು ಮಾಫಿಯಾ ಅವ್ರು ಬಂದ್ಕೊಂಡು ನಿಮ್ಗೆ ಏನಾದ್ರು ಬೆದರಿಕೆ ಹಾಕ್ತಾರಾ? ಕೆಲವರು ನಮಗೆ ಬೆದರಿಕೆ ಹಾಕ್ತಾರೆ. ಇಲ್ಲಿ ನಿಮಗೆ ರೋಡ್ ಹತ್ತಿ ಬನ್ನಿ, ನಿಮಗೆ ಕಳಿಸ್ತೇನೆ ಬುದ್ಧಿ, ನಿಮ್ಮ ನಂಬರ್ ಕೊಡಿ, ಇದು ಕೊಡಿ, ನಿಮ್ಮ ಹೆಸರೇನು, ಅವರ ಹೆಸರೇನು ಎಲ್ಲರೂ ಕೇಳ್ತಾ ಬರ್ತಾ ಇದ್ದಾರೆ. ಆದರೆ ನಮಗೆ ಅದು ಭಯ. ಯಾಕೆಂದರೆ ಇಲ್ಲಿ ಹುಡುಗರು ಎಲ್ಲರೂ ಇಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ಈ ದೇದಾರಿಯಲ್ಲಿ ನಮಗೆ ಹೋಗಬೇಕು ಕೆಲಸಕ್ಕೆ. ಹೋಟೆಲಿಗೆ ಕೆಲಸ ಹೋಗ್ತಾರೆ, ಇನ್ನು ಅಡಿಮಾಡಿಗೆ ಕೆಲಸ ಹೋಗ್ತಾರೆ, ಇನ್ನು ಕಂಪನಿ ಕೆಲಸ ಹೋಗ್ತಾರೆ, ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ನಾನಾ ಥರದ ಎಲ್ಲರೂ ಒಂದೇ ಕೆಲಸ ಅಂತ ಇಲ್ಲ. ಕಂಪನಿ ಹತ್ರ ಹೋಗ್ತಾರೆ, ವೆಲ್ಡಿಂಗ್ ಹೋಗ್ತಾರೆ, ಟೈಲರಿಗೆ ಹೋಗ್ತಾರೆ, ರಿಕ್ಷಾ ಡ್ರೈವರ್ ಆಗಿ ಹೋಗ್ತಾರೆ. ಈಗ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಸ್ವಲ್ಪ ಭಯ ಇದ್ದೇ ಇರ್ತದೆ. ಹಾಗೆ ಈ ಒಂದು ಇದಕ್ಕೆ ದ್ವೀಪಕ್ಕೆ ರಸ್ತೆ ಸಂಪರ್ಕ ಇಲ್ಲ. ಯಾಕಂದ್ರೆ ಇಲ್ಲಿ ಬ್ರಿಡ್ಜ್ ಮಾಡಬೇಕು ಅಂತ ತುಂಬಾ ಹೋರಾಟಗಳಿದೆ, ಅದು ಸಾಗ್ಲಿಲ್ಲ ಅಲ್ವಾ? ನಾವು ತುಂಬಾ ಸಾರಿ ಹೋರಾಟ ಮಾಡಿದ್ವಿ. ಬ್ರಿಡ್ಜ್ ಮಾಡ್ತೇನೆ ಅಂತ ಹೇಳ್ತಾರೆ UT ಖಾದರ್ ಅವರು ಇಷ್ಟರ ತನಕ ಮಾಡಲಿಲ್ಲ. ಮೊನ್ನೆ ಸಹ ಅವರು ಹೇಳಿ ಹೋಗಿದ್ದಾರೆ. ಅಲ್ಲಿ ಬಿಷಪರ ಮಂಗಳೂರಿನಲ್ಲಿ ಬಿಷಪರ ಮನೆಯಲ್ಲಿ ಅವರು ಮಾತನಾಡಿದ್ದಾರೆ, ನಾವು ಮಾಡಿ ಬೇರೆ ಯಾವ ಕೆಲಸ ಮಾಡೋದಿಲ್ಲ, ಫಸ್ಟ್ ಇರೋದು ಇನ್ನೊಂದು ಕೆಲಸ ಅವರಿಗೆ ಒಂದು ಸ್ವೇತವನ್ನು ಮಾಡ್ತಾ ಇದ್ದಾರೆ. ಅದ್ರ ಎಲೆಕ್ಷನ್ ಆಗಿ UT ಖಾದರ್ ಸ್ಟೇಜ್ ಬಂದು ಈಗ ಮಿನಿಸ್ಟರ್ ಆಗಿದ್ದಾರೆ. ಈಗ ಅವರು ಮಾತನಾಡಿದ್ದಾರೆ, ಬಾಯಲ್ಲಿ ಮಾತನಾಡಿನ ಇದು ಕೈಯಲ್ಲಿ ಅವರು ಕಾರ್ಯಕ್ರಮ ಮಾಡಲಿಲ್ಲ. ಧನ್ಯವಾದ. ಇದು ಇಲ್ಲಿಯ ನಿವಾಸಿಯ ಒಂದು ಅಳಲು. ಕಳೆದ 2-3 ವರ್ಷಗಳಿಂದ ಈ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. 3 ಕಿಲೋಮೀಟರ್ ಉದ್ದ ಇದ್ದಂತಹ ಈ ಒಂದು ದ್ವೀಪ ಈಗ ಒಂದು ಅರ್ಧ ಕಿಲೋಮೀಟರ್ಗೆ ಬಂದು ತಲುಪಿರುವಂಥದ್ದು. 80 ಎಕರೆ ಭೂಮಿ ಇತ್ತು, ಈಗ ಕೇವಲ 40-35 ಎಕರೆಗೆ ಬಂದು ತಲುಪಿದೆ. ಇಲ್ಲಿಯ ಮರಳು ಮಾಫಿಯಾದವರು ಬೆದರಿಕೆ ಹಾಕ್ತಾರೆ,
ಅದ ನಂತರ ಈ ಒಂದು ರಸ್ತೆ ಸಂಪರ್ಕಕ್ಕೆ ಒಂದು ಬ್ರಿಡ್ಜ್ ಕೂಡ ಇಲ್ಲ. ಈ ವಿಚಾರವನ್ನ ಇಲ್ಲಿಯ ಸ್ಥಳೀಯ ಶಾಸಕರಾದ ಯು ಟಿ ಖಾದರ್ ಅವರ ಗಮನಕ್ಕೆ ತಂದರೂ ಕೂಡ ಈವರೆಗೂ ಅದರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನುವ ಒಂದು ಅಳಲು ಇಲ್ಲಿಯ ಜನರದ್ದಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.